ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸುಂದರವಾದ ಮಡಿಕೇರಿಯಲ್ಲಿರುವ ಅಬ್ಬೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ನೀವು ಕೂಡ ನೋಡೋಣ ಬನ್ನಿ. ಸೊ ಇದು ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ಅಂದರೆ ಜಸ್ಟ್ ಒಂದು 8 ಕಿಲೋಮೀಟರ್ ಆಗುತ್ತೆ. ಸೊ ಇದಕ್ಕೆ ಫಸ್ಟ್ ಆಫ್ ಈ ಅಬ್ಬೆ ಫಾಲ್ಸ್ ಯಾರು ಕಂಡು ಹಿಡಿದ್ರು, ಇದ್ರದ್ದು ಇತಿಹಾಸ ಏನು, ಇದಕ್ಕೆ ಅಬ್ಬೆ ಫಾಲ್ಸ್ ಅಂತಾನೆ ಹೆಸರು ಹೇಗೆ ಬಂತ ನೋಡೋಣ. ಸೊ ಇದು ಫಸ್ಟ್ ಆಫ್ ಆಲ್ ಮಡಿಕೇರಿಯಿಂದ ಇದು 8 ಕಿಲೋಮೀಟರಲ್ಲಿ ಇರೋ ಜಲಪಾತ ಆಗಿರುತ್ತೆ. ಸೊ ಬ್ರಿಟಿಷ್ ಕಾಲದಲ್ಲಿ ಮೊಟ್ಟ ಮೊದಲಿಗೆ ಹುಡುಕಿಕೊಂಡು ಬಂದಿದ್ದ ಜೆಸ್ಸಿ ಫಾಲ್ಸ್ ಎಂಬ ಹೆಸರಿನಿಂದ. ಈ ಜೆಸ್ಸಿ ಫಾಲ್ಸ್ ಅನ್ನೋ ಹೆಸರು ಎದಕ್ಕೆ ಬಂತು ಅಂತ ಅಂದರೆ, ಒಬ್ಬ ಬ್ರಿಟಿಷ್ ಅಧಿಕಾರಿ, ಮೊದಲೆಲ್ಲ ಬ್ರಿಟಿಷ್ ಆಳ್ತಿದ್ರಲ್ವ ಇಲ್ಲಿ, ಸೊ ಅವರ ವೈಫ್ ಹೆಸರು, ಅವ್ರ ಹೆಂಡತಿ ಹೆಸರು ಆಧಾರದ ಮೇಲೆ ಅವರು ಇದು ಜೆಸ್ಸಿ ಫಾಲ್ಸ್ ಅಂತ ಕರೀತಿದ್ರು. ಆಮೇಲೆ ನಂತರ ಕಾಲ ಬದಲಾದಂತೆ ಎಲ್ಲ ಸ್ಥಳೀಯರು ಇದನ್ನು ಅಬ್ಬೆ ಫಾಲ್ಸ್ ಎಂದು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಈ ಅಬ್ಬೆ ಫಾಲ್ಸ್, ಈ ಅಬ್ಬಿ ಅಂತಂದ್ರೆ ಅದರದ್ದು ಆ್ಯಕ್ಚುಯಲ್ ಕೊಡವ ಭಾಷೆಯಲ್ಲಿ ಏನಂತಾರೆ ಅಂತಂದ್ರೆ ನೀರು ಬೀಳುವ ಸ್ಥಳ ಅಂತ ಕರೀತಾರೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ, ಮೀನಿಂದ ಅರ್ಥಪೂರ್ಣವಾಗಿದೆ. ಆಮೇಲೆ ಈ ಅಬ್ಬೆ ಫಾಲ್ಸಿಗೆ ನೀವು ಹೋದಾಗ ಸುತ್ತಮುತ್ತಲಿನ ಕಾಫಿ, ಕೋಕೋ, ಏಲಕ್ಕಿ, ಮೆಣಸು ಇಂತಹ ಸುಗಂಧ ತುಂಬಿದ ತೋಟಗಳು ನಿಮ್ಮ ಸುತ್ತಮುತ್ತ ಕಾಣ್ತಿರ್ತಾವೆ. ಎಲ್ಲಿ ನೋಡ್ತಿ ಅಲ್ಲೆಲ್ಲ ಕಾಫಿ ಬೆಳೆಗಳು ಇರ್ತಾವೆ. ಆಮೇಲೆ ಆ ಕಾಫಿ ಸ್ಮೆಲ್ಲ ಇರುತ್ತೆ ನಿಮ್ಗೆ ಈ ಫಾಲ್ಸ್ ನೋಡೋಕೆ ಹೋದಾಗ. ಅದೊಂದೊಂಥರ ಫೀಲಿಂಗ್ ಗುಡ್ ಅನ್ಸುತ್ತೆ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe, trying to protect your soul. We are heroes tonight. We will fly above the sky. We are heroes tonight. Yeah, we are heroes tonight. ಸೊ ಈ ಅಬ್ಬೆ ಫಾಲ್ಸ್ ಯಾವ ಟೈಮಲ್ಲಿ ನೋಡಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರೆ, ಜೂನಲ್ಲಿ ಮಳೆ ಶುರು ಆಗುತ್ತಲ್ವ, ಅವಾಗ ಜಲಪಾತ ಲಿಟ್ರಲಿ ನೋಡೋಕೆ ಫುಲ್ ಗರ್ಜನೆ ಆಗುತ್ತೆ. ಮತ್ತು ಆಮೇಲೆ ಎಷ್ಟು ಚೆನ್ನಾಗಿ ನೀರು ಮೇಲಿಂದ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ಸಸ್ಪೆನ್ಷನ್ ಬ್ರಿಡ್ಜ್ ಸ್ಟೋರಿ ಇತ್ತು. ಸೊ ಅದು ಇವಾಗೆಲ್ಲ ಹೋಗಿಬಿಟ್ಟೈತಿ. ಮೊದಲೆಲ್ಲ ಈ ಜಲಪಾತ ಇದ್ರೆ ನಾವು ನಿಂತು ಆ ಬ್ರಿಡ್ಜ್ ಮೇಲೆ ನಿಂತು ನೋಡಿದ್ರೆ ಫುಲ್ ಡೈರೆಕ್ಟಾಗಿ ಕಾಣಿಸ್ತಿತ್ತು. ಇದು ಯಾವಾಗ ಮಾಡಿದ್ರು ಅಂದ್ರೆ 1980ನೇ ಇಸ್ವಿಯಲ್ಲಿನ. ಸೊ ಇವಾಗ ನೋಡ್ಬೋದು ಅದು ಜಲಪಾತ ಎಲ್ಲ ಹಾಳಾಗಿಬಿಟ್ಟೈತಿ. ಅವಾಗ 1980ನೇ ಇಸ್ವಿಯಲ್ಲೇ ಅದು ನಿರ್ಮಾಣ ಮಾಡಿದ್ರು. ಸೊ ಅದರಲ್ಲಿ ನಾವು ವಾಕ್ ಮಾಡ್ತಾ ಮುಂದೆ ನಿಂತು ನೇರವಾಗಿ ಹತ್ತಿರದಿಂದನೇ ನೋಡ್ಬೋದು. ಸೊ ಅವಾಗೆಲ್ಲ ಸೇಫ್ ಇತ್ತು, ಬಟ್ ಇವಾಗೆಲ್ಲ ಅದು ಹಾಳಾಗಿಬಿಟ್ಟೈತಿ. ಆಮೇಲೆ ಇದು ಸ್ಥಳೀಯರ ಪ್ರಕಾರ ಹಿಂದಿನ ಕಾಲದಾಗ ಅಂದ್ರೆ ಅವಾಗಿನ ಕಾಲದಲ್ಲಿ ಈ ಪ್ರದೇಶ ಆನೆಗಳು ಮತ್ತು ಹುಲಿಗಳು ಅಲ್ಲೆಲ್ಲ ಇರೋದು ಪ್ಲೇಸ್ ಆಗಿತ್ತು ಈ ಜಲಪಾತದಲ್ಲಿ. ಬಟ್ ಇವಾಗ ಪ್ರಾಣಿಗಳ ಸಂಚಾರ ಇವಾಗ ಕಡಿಮೆ ಆಗೈತಿ. ಸೊ ಹಾಗಾಗಿ ಜನಗಳೆಲ್ಲ ಅಲ್ಲಿ ಓಡಾಡೋದು, ಬಟ್ ಅಲ್ಲೆಲ್ಲ ಸೇಫ್ಟಿ ಐತೆಲ್ಲ. ಈ ರೀತಿಯಾಗಿ ಕಟ್ಟಡ ಸುತ್ತಲೂ ಸೇಫಾಗಿ ಕಟ್ಟಿದ್ದಾರೆ, ಚೆನ್ನಾಗಿದೆ. ಸೇಫಾಗಿ ಹೋಗಿ ಸೇಫಾಗಿ ಬರ್ಬೋದು. ಆಮೇಲೆ ಇದು ಬೆಸ್ಟ್ ಟೈಮ್ ಅಂದರೆ ಜೂನ್ ಅಕ್ಟೋಬರಲ್ಲಿ, ಆಮೇಲೆ ಡಿಸೆಂಬರ್ ಜನವರಿಯಲ್ಲಿ ಕೂಡ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.